ಹಾಗೆ ಚೇತನ್ ಕೂಡ ಕೇಳ್ತಿದ್ರು ಕನ್ವೆನ್ಷನಲ್ ಮತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಏನು ಡಿಫ್ರೆನ್ಸ್ ಅಂತ. 50 ವರ್ಷ ಹಿಂದೆ ಈ ಮಾತು ಕೇಳೋ ಅವಶ್ಯಕತೆ ಇರಲಿಲ್ಲ. ನಾವು ತಿಂದು ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡೋಷ್ಟು ಆಹಾರನ ಉತ್ಪಾದನೆ ಮಾಡ್ತಿದ್ದೀವಿ. ಇಲ್ಲಿ ನಾವು ಇಂಡಿಯಾದಲ್ಲಿ ತುಂಬ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಏನಕ್ಕೆ ನಮ್ಗೆ ಆರ್ಗ್ಯಾನಿಕ್ ಬೇಕು ಅನ್ನೋದ್ರ ಬಗ್ಗೆ. ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ಕನ್ವೆನ್ಷನಲ್, ನ್ಯಾಚುರಲ್, ಆರ್ಗ್ಯಾನಿಕ್ ಏನಂತ. ಕನ್ವೆನ್ಷನಲ್ ನಾನು ನಿಮ್ಗೆ ಹೇಳ್ತಾ ಇದ್ದೆ, 3 ಥಿಂಗ್ಸ್ ಏನಪ್ಪ ಅಂದರೆ, ಒಂದು ಪೊಲ್ಯೂಷನ್ನು, ನಮ್ಮದು ವಾಟರ್, ಸಾಯಿಲ್, ಏರ್ ಯಾವ ಥರ ಪೊಲ್ಯೂಷನ್ ಆಗ್ತದೆ ಎಲ್ರಿಗೂ ಗೊತ್ತಿರೋದೆ. ಸೆಕೆಂಡ್ ಬಂದ್ಬಿಟ್ಟು ಅಡಲ್ಟ್ರೇಷನ್ನು, ಸಾಲ್ಟ್ ಈಸ್ ಅ ಲೋಯೆಸ್ಟ್ ಥಿಂಗ್. ದೆನ್ ಸ್ಯಾಫ್ರಾನ್ ಈಸ್ ಹೈಯೆಸ್ಟ್ ಕಾಸ್ಟ್ಲಿ ಇಂಗ್ರೀಡಿಯೆಂಟ್. ಸೊ ಎಲ್ಲದರಲ್ಲೂ ಕೂಡ ಅಡಲ್ಟ್ರೇಷನ್ ತುಂಬ ಮಿತಿ ಮೀರ್ತಾ ಇದೆ. ಸಾಲ್ಟ್ ಈಸ್ ಹೈಯೆಸ್ಟ್ ಅಡಲ್ಟ್ರೇಟೆಡ್ ಟುಡೇ. ಥರ್ಡ್ ಬಂದ್ಬಿಟ್ಟು GMO, ಸಿಂಥೆಟಿಕ್ ಪೆಸ್ಟಿಸೈಡ್ಸು. MRL ಅಂತ ಎಲ್ಲ ಕಂಟ್ರಿಲಿ ಕೂಡ ರೂಲ್ಸ್ ಇದೆ, ಮಿನಿಮಲ್ ರೆಸಿಡ್ಯೂ ಲೆವೆಲ್ಸ್ಗಿನ್ನ ಯಾವುದೇ ಆಹಾರ ಮೀರಬಾರ್ದು ಅಂತ. ಸೊ ಈ ರೆಸಿಡ್ಯೂಸು ಮತ್ತು ಈ GMO 2-3 ಸ್ಟೇಜಸಲ್ಲೇ ಆ್ಯಡ್ ಆಗ್ತಾ ಹೋಗ್ತದೆ. 2-3 ಸ್ಟೇಜಸ್ ಏನಪ್ಪ ಅಂತಂದರೆ, ಒಂದು ನೀವು ಬೆಳೆ ಬೆಳಿಬೇಕಾದ್ರೆ, ಬೆಳೆ ಬೆಳೆದ ನಂತರ ಎಲ್ಲರೂ ರೈತರಿಗೆ ಬ್ಲೇಮ್ ಮಾಡ್ತಾರೆ, ಎಲ್ಲ ರೈತರು ವಿಷ ಹಾಕ್ಬಿಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ನಿಜ ಕೂಡ, ರೈತರು ಆಗ್ತಿದ್ದಾರೆ. ಅವ್ರಿಗೆ ಎಷ್ಟೋ ಜನಕ್ಕೆ ಅರಿವಿಲ್ಲ ಅದ್ರ ಬಗ್ಗೆ, ಮತ್ತು ಎಷ್ಟೋ ಜನಕ್ಕೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಗೊತ್ತಿಲ್ಲ. ಅವರು ಚಾಯ್ಸ್ಲೆಸ್ ಆಗಿರ್ತಾರೆ. ಸೊ ಅದಕ್ಕಿಂತ ಹೆಚ್ಚಿಗೆ ವಿಷ ಆಗ್ತಿರೋದು ಇವತ್ತು ಫುಡ್ ಪ್ರೊಸೆಸಿಂಗ್ ಕಂಪ್ನಿಗಳು. ನಿಮ್ಗೆ ಗೊತ್ತಿರೋದೆ, ಫುಡ್ ಪ್ರೊಸೆಸಿಂಗ್ ಕಂಪ್ನಿಗಳು ಯಾವ್ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ, ಏನೇನೆಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಯಾವ್ಯಾವ ರೀತಿ ಅಡಲ್ಟ್ರೇಷನ್ ಮಾಡ್ತಾರೆ. ದೆನ್ ದೇ ಯೂಸ್ ಅ ಲಾಟ್ ಆಫ್ ಆರ್ಟಿಫಿಷಿಯಲ್ ಕಲರು ಮತ್ತು ಫ್ಲೇವರ್ಸು ಆರ್ಟಿಫಿಷಿಯಲ್ ಆಗಿ. ಎಕ್ಸಾಂಪಲ್ಲು, ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು, ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಕೂಡ ಕೆಲವೊಂದು ಬಾದಾಮ್ ಮಿಲ್ಕ್ ಅಂತ ಮಾಡ್ತಾರೆ. ಆ ಬಾದಾಮ್ ಮಿಲ್ಕಲ್ಲಿ ಬಾದಾಮಿ ನೀರಲ್ಲ, ಮಿಲ್ಕು ಇರಲ್ಲ. ಬಾದಾಮಿ ಮಿಲ್ಕಲ್ಲಿ ಬರೀ ನೀರು, ಆಯಿಲು, ಶುಗರು, ಆಡೆಡ್ ಕಲರು, ಆಡೆಡ್ ಫ್ಲೇವರು ಇರುತ್ತೆ. ಇವತ್ತಿನ ಸ್ಥಿತಿ. ಬಟ್ ಜನಗಳು ಅದ್ರ ಬಗ್ಗೆ ನೋಡ್ತಾನೆ ಇಲ್ಲ, ಓದ್ತಾನೂ ಇಲ್ಲ, ಕುಡಿತಾ ಇದ್ದಾರೆ. ಅವ್ರ ರೆವಿನ್ಯೂ ಮೇಲೋಗ್ತಾ ಇದೆ. ಅದು ಇವತ್ತಿನ ದುಸ್ಥಿತಿ. ಅದನ್ನೇ ಕನ್ವೆನ್ಷನಲ್ ಅಂತ ನಾವು ಹೇಳ್ಬೋದು, ಇನ್ನೇನಲ್ಲ. ಸೊ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಏನಪ್ಪ ಅಂದರೆ, ಆರ್ಗ್ಯಾನಿಕಲ್ಲಿ ನೀವು ಅಗ್ರಿಕಲ್ಚರ್ ಇನ್ಪುಟ್ ಇರುತ್ತೆ. ಯಾವ ರೀತಿ ಅಗ್ರಿಕಲ್ಚರ್ ಇನ್ಪುಟ್ ಅಂತಂದರೆ, ಅದರಿಂದ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ, ಆ ಥರ ಅಗ್ರಿಕಲ್ಚರ್ ಇನ್ಪುಟ್ ಇರುತ್ತೆ. ಓಕೆ. ಸೊ ಲೈಕ್ ಸಗಣಿ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಈ ಥರ. ಮತ್ತು ಸುಣ್ಣ, ಕ್ಯಾಲ್ಶಿಯಮ್ಮು, ಈ ಥರದ್ದೆಲ್ಲ ಹಾಕ್ತಾರೆ. ನ್ಯಾಚುರಲ್ ಅಂತಂದರೆ ನೀವು ಯಾವುದೇ ರೀತಿ ಅಗ್ರಿಕಲ್ಚರ್ ಇನ್ಪುಟ್ ಕೊಡೋಂಗಿಲ್ಲ. ಓಕೆ. ಸೊ ಬೆಸ್ಟ್ ಎಕ್ಸಾಂಪಲ್ ನ್ಯಾಚರ್ ಅಂತಂದರೆ, ನಿಮಗೆ ಕಾಡಲ್ಲಿ ನಿಮ್ಗೇನೋ ಒಂದು ಹಣ್ಣು ಸಿಗ್ತದೆ, ಅದನ್ನು ತಿಂತೀರ ನೀವು. ದಟ್ಸ್ ಬೆಸ್ಟ್ ಎಕ್ಸಾಂಪಲ್ಲು. ಸೊ ಅದೇ ರೀತಿ ಫುಡ್ ಫಾರೆಸ್ಟ್ ಮಾಡಿ ನಾವು ನ್ಯಾಚುರಲಾಗಿ ಮಾಡ್ಬೋದು. ನೀವು ನಮ್ಮ ಚಿತ್ತೂರು ಇದಕ್ಕೆ ಬಂದರೆ ಅದು ಅಲ್ಲಿ ನಿಮ್ಗೆ ಸಿಗುತ್ತೆ. ಅದು ನಾವು ಅದೇ ರೀತಿ ಯಾವುದೇ ರೀತಿ ಅಗ್ರಿಕಲ್ಚರ್ ಇನ್ಪುಟ್ ಇಲ್ಲದೇ ಸೆವೆನ್ ಲೆವೆಲ್ ಆಫ್ ಫುಡ್ ಫಾರೆಸ್ಟ್ ಮಾಡಿದ್ದೀವಿ. 7 ಕಡೆ ಲೇಯರು. ಅಂದರೆ ಅದರಲ್ಲಿ 7 ಥರ ಲೇಯರ್ಸಲ್ಲಿ ಹೈಟು ಯಾವ ಥರ ಬೆಳೆಯುತ್ತೆ ಆ ಥರ 7 ಥರ ಲೇಯರ್ಸಲ್ಲಿ ಗಿಡಗಳೆಲ್ಲ ಇದೆ. ಬಟ್ ಒಂದೊಂದು ಗಿಡ ಇನ್ನೊಂದು ಗಿಡ ಸಪೋರ್ಟ್ ಮಾಡ್ತಾಯಿದೆ ಹೊರತು ಯಾವುದಕ್ಕೂ ತೊಂದರೆ ಮಾಡ್ತಾಯಿಲ್ಲ. ಸೊ ಆ ಥರ. ಸೊ ನೀವು ದಯವಿಟ್ಟು ವಿಸಿಟ್ ಮಾಡಿ, ಅಲ್ಲಿ ನೋಡಿ. ನಾವು ಅಲ್ಲಿ ಮೊರಿಂಗಾ ಈ ಥರದ್ದೆಲ್ಲ ಬೆಳೀತಾ ಇದ್ದೀವಿ. ಸೊ ಇಲ್ಲೇನು ಪ್ರಾಡಕ್ಟ್ಸ್ ಇದೆ, ಮೊರಿಂಗಾ ಮತ್ತು ಎಷ್ಟೊಂದು ಹರ್ಬ್ಸ್ ಎಲ್ಲ ಇಲ್ಲ. ಅದು ಬರೀ ಎಕ್ಸ್ಪೋರ್ಟ್ಸ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ನಾವು ಲೋಕಲ್ ಸೇಲ್ಸ್ ಮಾಡ್ತಿಲ್ಲ. ಅದನ್ನು ತೊಗೊಂಬರೋವಂಥ ಪ್ರಯತ್ನ ಇದೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಮೊರಿಂಗಾದು ಎಷ್ಟು ಟ್ರೆಂಡಿಂಗ್ ಇದೆ. ಈಗ ಔಟ್ ಆಫ್ ಕಂಟ್ರಿಯಲ್ಲಿ ಬಯೋ ಅಂತ ಅಂದ್ಬಿಟ್ಟೆ ಒಂದು ಬ್ರ್ಯಾಂಡ್ ಮಾಡ್ಬಿಟ್ಟಿದೆ. ಹೌದು. ಸೊ ಅವ್ರಿಗೆ ಕನ್ವೆನ್ಷನಲ್ ಅಂದ್ರೆ ಮುಟ್ಟೋದೇ ಇಲ್ಲ. ಅವರು ಕಂಪ್ಲೀಟ್ಲಿ ಬಯೋ ಇದ್ರೆ ಮಾತ್ರ ತಗೊಂತಾರೆ. ಅಂಡ್ ಡೆಡಿಕೇಟೆಡ್ ಸೂಪರ್ ಮಾರ್ಕೆಟ್ಸ್ ಇದೆ. ಇವಾಗ ಇಲ್ಲಿ ಹೆಂಗೆ ಆರ್ಗ್ಯಾನಿಕ್ ಅಂತ ಇದೆ, ಸೊ ಅಲ್ಲಿ ಡೆಡಿಕೇಟೆಡ್ ಅಂತ ಅದಕ್ಕಂತಾನೆ ಇದೆ. ಡೆನ್ಸ್ ಅಂತ ಎಲ್ಲ ಇದೆ ಜರ್ಮನಿನಲ್ಲಿ. ನಾನು ಕೂಡ ಹೋಗಿದ್ದೀನಿ. ಅದೆಲ್ಲ ತುಂಬ ದೊಡ್ಡ ಸ್ಟೋರು, 10-15 ಸಾವಿರ ಸ್ಕ್ವೇರ್ ಫೀಟ್ ಸ್ಟೋರ್ಸ್ ಅದು. ಅಲ್ಲಿ ಕೂಡ ಕಂಪ್ಲೀಟ್ ಆರ್ಗ್ಯಾನಿಕ್ ಇದೆ, ಕಂಪ್ಲೀಟ್ ಬಯೋ ಇದೆ. ಅಂದರೆ ಎಲ್ಲ ಇದೆ ಅಲ್ಲಿ. ಚಿಕನ್, ಮೊಟ್ಟೆ, ಹಾಲು ಎಲ್ಲ ಕೂಡ ಆರ್ಗ್ಯಾನಿಕ್ ಇದೆ. ಮತ್ತು ಯುರೋಪಿಯನ್ ಕಂಟ್ರೀಸಿಗೆ ಎಕ್ಸ್ಪೋರ್ಟ್ ಮಾಡೋದು ಅಷ್ಟು ಈಸಿ ಇಲ್ಲ. ಸೊ ನಾನು ಎಷ್ಟೋ ಸತಿ ಯುರೋಪಲ್ಲಿ ನೋಡ್ತೀನಿ, ಲೈಕ್ ಡೆಡಿಕೇಟೆಡ್ ಸೂಪರ್ ಸ್ಟೋರ್ಸ್ ಇದೆ. ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು, ಓಕೆ ಏನು ಬಯೋ ಅಂತ ಇರ್ತಿತ್ತು. ಅಲ್ಲಿ ಈ ಥರ ಆರ್ಗ್ಯಾನಿಕ್ಕು ಕನ್ವೆನ್ಷನ್ ಅಂತ ಏನಿರೋದಿಲ್ಲ. ಸೊ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ನನಗೆ, ಚಿಕನ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಬಿಯರು ಸಹ ಬಯೋ ಆರ್ಗ್ಯಾನಿಕ್ ಬಿಯರ್ ಇದೆ. ನಾನು ಏನು ಬಿಯರಲ್ಲೂ ಆರ್ಗ್ಯಾನಿಕ್ ಹೆಂಗೆ ಮಾಡ್ತಾರೆ ಅಂತ ನನಗೆ ಅವಾಗ ಗೊತ್ತಾಯಿತು.
ಅದಾದಮೇಲೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಇವಾಗ್ಲೂ ನನಗೆ ಗೊತ್ತಿರೋ ಪ್ರಕಾರ ಒಂದು 60 to 70% ಯಾರು ಎಜುಕೇಟೆಡ್ಸ್ ಇದ್ದಾರೆ ಅವ್ರಿಗೂ ಸಹ ಏನಕ್ಕೆ ನಾವು ಆರ್ಗ್ಯಾನಿಕ್ ತಿನ್ಬೇಕು ಅನ್ನೋದು ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ. ಕರೆಕ್ಟ್. ಸೊ ಹಂಗಾಗಿ ಇಲ್ಲಿ ನಾವು ಇಂಡಿಯಾದಲ್ಲಿ ತುಂಬ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಏನಕ್ಕೆ ನಮ್ಗೆ ಆರ್ಗ್ಯಾನಿಕ್ ಬೇಕು ಅನ್ನೋದ್ರ ಬಗ್ಗೆ. ಅಲ್ಲ, ನಮ್ಮಲ್ಲಿ ಇನ್ನೂ ಒಂದಷ್ಟು ವರ್ಷಗಳು ಬೇಕು ಅನಿಸುತ್ತೆ. ಯುರೋಪ್ ಕಂಪೇರ್ ಮಾಡಿದ್ರೆ ಯುರೋಪ್ ಅವೇರ್ನೆಸ್ಸಲ್ಲಿ ಕೂಡ ತುಂಬ ಮುಂದೆ ಇದ್ದಾರೆ, ಬ್ರ್ಯಾಂಡಿಗಳು ಕೂಡ ತುಂಬ ಮುಂದೆ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಸಣ್ಣ ಪ್ರಾಡಕ್ಟ್ ಬೆಳೆದ್ರೂ ಅವರು ಅದನ್ನು ಎಷ್ಟು ನೀಟಾಗಿ ಅದನ್ನು ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಅವರು ಅದನ್ನು ಡಿಸ್ಪ್ಲೇ ಮಾಡಿ ಸೇಲ್ ಮಾಡ್ತಾರೆ ಅಂದರೆ ಅದು ಅಮೇಝಿಂಗ್. ಅದು ನಾನು ಜರ್ಮನಿಗೆ ಲಾಸ್ಟ್ 3-4 ಇಯರ್ಸಿಂದ ನಾನು ಏನು ಟ್ರಾವೆಲ್ ಮಾಡ್ತಿದ್ದೀನಿ ಬಯೋಟೆಕ್ ಮತ್ತು ಇನ್ನಿತರ ಬಿಸ್ನೆಸ್ ಕಾರಣಗಳಿಂದ ಅಲ್ಲಿ ನೋಡ್ತೀನಿ. ಡೆನ್ಸೆಲ್ಲ ಇದೆಯಲ್ಲ, ಎಷ್ಟು ದೊಡ್ಡ ಸ್ಟೋರ್ ಅದು, ಒಂದು 15-20,000 ಸ್ಕ್ವೇರ್ ಫೀಟ್ ಸ್ಟೋರು, ಡೆಡಿಕೇಟೆಡ್ ಫಾರ್ ಆರ್ಗ್ಯಾನಿಕ್ ಸ್ಟೋರ್ಸು. ಸೊ ಎಲ್ಲ ಇರುತ್ತಲ್ಲ, ಹಾಲು ಮೊಸರು ಮೊಟ್ಟೆ ಚಿಕನ್ನು ಗ್ರಾಸರೀಸು ಸ್ಪೈಸಸ್ಸು ಎಲ್ಲ ಆರ್ಗ್ಯಾನಿಕ್ ಇದೆ ಮತ್ತು ಅಮೇಝಿಂಗ್ ಪ್ರೈಸಸ್ ಕೂಡ. ಅದು ನಮ್ಮಲ್ಲಿ ಇನ್ನೂ ಅಷ್ಟು ಅವೇರ್ನೆಸ್ ಬರಲಿಲ್ಲ. ಬಟ್ ಇನ್ನೊಂದು ಹಿಸ್ಟಾರಿಕಲಿ ನಮ್ಮ ದೇಶದಲ್ಲಿ ಕೆಮಿಕಲ್ ಪರಿಚಯ ಆಗಿದ್ದು ಲಾಸ್ಟ್ ಒಂದು 30-40 ಇಯರ್ಸ್ ನಂತರ ಆಗಿದ್ದರಿಂದ ಅಷ್ಟು ಅವೇರ್ನೆಸ್ ಬರಲಿಲ್ಲ. ಅವರೆಲ್ಲ ಕಂಡಿಡ್ದಿರೋದು ಅವರೇ ಆಗಿರೋದ್ರಿಂದ ಹೆಚ್ಚಿಗೆ ಅವೇರ್ನೆಸ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಅದನ್ನು ಬಿಟ್ಟರೆ ಯುರೋಪಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಕ್ಸ್ಪೋರ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಸುಮ್ಮನೆ ಅವರು ಬರೀ ಯಾವುದೋ ಕಂಟ್ರಿ ಕೊಟ್ಟಿರುವಂಥ ಸರ್ಟಿಫಿಕೇಷನ್ಸು ಮತ್ತು ಇದನ್ನು ತೊಗೊಂಡು ಅವರು ಪ್ರಾಡಕ್ಟ್ ತೊಗೊಳ್ಳಲ್ಲ. ನಮ್ಮ ಕಂಟೈನರ್ ಏನಾದರೆ ಅಲ್ಲಿ ಪೋರ್ಟಿಗೆ ಹೋದ್ಮೇಲೆ ಅವರು ಜರ್ಮನಿಗೆ ಹೋಗುತ್ತೆ. ಯೂಶ್ವಲಿ ಯಾವುದೇ ಯುರೋಪ್ ಕಂಟ್ರೀಸ್ಗೆ ಕಂಟೈನರ್ ಹೋದರೂ ಕೂಡ ಜರ್ಮನಿ ಲ್ಯಾಬ್ಗೆ ಹೋಗಿ ಆ ಲ್ಯಾಬಲ್ಲಿ ಟೆಸ್ಟ್ ಪಾಸ್ ಆಗಿ ಕ್ಲಿಯರೆನ್ಸ್ ಬಂದ ನಂತರನೇ ಅದು ಫರ್ದರ್ ಏನೋ ರಿಲೀಸ್ ಮಾಡ್ತಾರೆ ಕಂಟೈನರ್ನ. ಇಲ್ಲಾಂದ್ರೆ ಆ ಕಂಟೈನರ್ನ ರಿಲೀಸ್ ಮಾಡಲ್ಲ. ಸೊ ಈಗ ನಾವು ಲಾಸ್ಟ್ ಟೈಮು ನಮ್ಮ ಕಂಟೈನರು ಎವ್ರಿ ಟೈಮ್ ಅಟ್ಲೀಸ್ಟ್ 3 to 4 ವೀಕ್ಸು ನಮ್ಮದಲ್ಲಿ ಹೋಲ್ಡ್ ಆಗುತ್ತೆ. ಡೆಮರೇಜ್ ಫೀಸ್ ಇರುತ್ತೆ, ಹೋಲ್ಡ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಇದೆ. ಸೊ ಹಾಗೆ ಅವರೆಲ್ಲ ತುಂಬ ಮುಂದೆ ಇದ್ದಾರೆ. ನಮ್ಮಲ್ಲಿ ಕೂಡ ಜನ ಅರ್ಥ ಮಾಡಿಕೊಂಡು ಆದಷ್ಟು ಇರಬೇಕು. ಮತ್ತು ಯಾವುದೇ ಕಂಪ್ನಿ ಫಾರ್ಮ್ ಟು ಫೋರ್ಕ್ ಕೂಡ ಮಾಡಬೇಕು. ಏನು ಫಾರ್ಮ್ ಟು ಫೋರ್ಕ್ ಅಂದರೆ ಅವ್ರು ಏನು ಬೆಳೆ ಬೆಳೀತಾರಲ್ಲ, ಬೆಳೆ ಬೆಳೆಯೋದ್ರಿಂದ ಹಿಡಿದು ತಿನ್ನೋವರೆಗೂ ಅದಕ್ಕೆ ಟ್ರೇಸಬಿಲಿಟಿ ಅಂತ ಒಂದು ಇರಬೇಕು. ಓಕೆ. ಸೊ ಯಾವ ನೆಲದಲ್ಲಿ ಬೆಳೆದಿದ್ದೀವಿ, ಯಾರು ಊಟ ಮಾಡ್ತಿದ್ದಾರೆ, ಅವರು ಕಂಪ್ಲೀಟ್ ಏನೇನಾಗಿದೆ ಮಧ್ಯದಲ್ಲಿ, ಯಾರು ತೊಗೊಂಡಿದ್ದಾರೆ, ಎಲ್ಲಿ ಬಂದಿದೆ, ಎಲ್ಲಿಗೆ ಹೋಗಿದೆ ಅಂತ. ಈಗ ನಮ್ಮಲ್ಲಿ ಕೇಳೋದಾದ್ರೆ ನಮ್ಮ ಫಾರ್ಮಿಂದ ಅಥವಾ FPOಯಿಂದ ನಮಗೆ ಬಂದಿದೆ, ನಾವು ಅದನ್ನು ಪ್ರೊಸೆಸ್ ಮಾಡಿ ನಾವು ಜನಗಳು ಕೊಟ್ಟಿದ್ದೀವಿ. ಜಸ್ಟ್ 1 or 2 ಲಿಂಕ್ ಇರುತ್ತೆ ಅಷ್ಟೇ. ಸೊ ತುಂಬ ಕಂಪ್ನಿಗಳಲ್ಲಿ ಅದು ಇರೋದೇ ಇಲ್ಲ, ಟ್ರೇಸೇ ಇರೋದಿಲ್ಲ. ಮತ್ತು ಯಾರು ಏನು ಯೂಸ್ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ನಿನ್ನೆ ಒಬ್ಬರು ಕೇರಳದವ್ರು ಬಂದಿದ್ದರು. ಅವರು ನಾವು ಕಾರ್ಡಮಮ್ ಬಗ್ಗೆ ಮೊನ್ನೆಲ್ಲ ಮಾತಾಡಿದ್ವಿ, ಸ್ವಲ್ಪ ವೈರಲ್ ಕೂಡ ಆಗಿತ್ತು. ಅವರು ಇಡುಕ್ಕಿ ಡಿಸ್ಟ್ರಿಕ್ ಅವರೇ. ವೆರಿ ಸರ್ಪ್ರೈಸಿಂಗ್, ನನಗೂ ಕೂಡ ಕೇಳಿದ್ದು. ಇಡುಕಿಯಲ್ಲಿ ತುಂಬ ಕ್ಯಾನ್ಸರ್ ಕೇಸಸ್ ಆಗಿದೆಯಂತೆ. ಮತ್ತು ಈಸ್ ಫ್ರಮ್ ಅ ಲ್ಯಾಬ್ರೇಟರಿ ಬ್ಯಾಕ್ಗ್ರೌಂಡು. ಅವ್ರದ್ದು ಲ್ಯಾಬ್ ಇದೆ. ಅವರು ಎಲ್ಲ ರೀತಿ ಸ್ಯಾಂಪಲ್ಸ್ನ ಚೆಕ್ ಮಾಡ್ತಿರ್ತಾರೆ, ಅಗ್ರಿ ಎಕ್ಸ್ಪೋರ್ಟ್ಸ್ನೆಲ್ಲ. ಸೊ ಕೊಚ್ಚಿನಲ್ಲಿ, ಮುಂಬೈನಲ್ಲಿ, ಪುಂಜಾದಲ್ಲಿ 3 ಕಡೆ ಲ್ಯಾಬ್ ಇದೆ. ಅವರು ಹೇಳ್ತಾಯಿದ್ರು, ನಮ್ಮ ಸ್ನೇಹಿತರದೊಬ್ಬರು ಲ್ಯಾಂಡ್ ಇದೆ, ಅವರು ಯಾವುದೇ ರೀತಿ ಸ್ಪ್ರೇ ಮಾಡಲ್ಲ, ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ. ಸೊ ಅವರು ನಂದು ಟೆಸ್ಟ್ ಮಾಡಿಕೊಡಿ ಅಂತ ಕೊಟ್ಟರು. ಸೊ ಟೆಸ್ಟ್ ಮಾಡಿಕೊಡಿ ಅಂತ ಕೊಟ್ಟಾಗ ನಾನು ಟೆಸ್ಟ್ ಮಾಡಿದೆ, ಬಟ್ ಸ್ಟಿಲ್ ರೆಸಿಡ್ಯೂ ಸಿಕ್ತು. ಮತ್ತು ಗಿಡ ಎಲ್ಲ ಕಿತ್ತು ಎಲ್ಲ ಟೆಸ್ಟ್ ಮಾಡ್ತೀವಿ, ರೆಸಿಡ್ಯೂ ಸಿಕ್ತು. ಮತ್ತು ಮಣ್ಣು ಟೆಸ್ಟ್ ಮಾಡಿದ್ವಿ, ಮಣ್ಣಲ್ಲೇ ರೆಸಿಡ್ಯೂ ಇತ್ತು. ಅಂದರೆ ಇಡುಕ್ಕಿ ಅಂತ ಬಯೋ ಹಾಟ್ಸ್ಪಾಟ್, ವೆಸ್ಟರ್ನ್ ಘಾಟ್ಸ್ದು ತುಂಬ ಇಂಪಾರ್ಟೆಂಟ್ ಬಯೋ ಹಾಟ್ಸ್ಪಾಟ್ ಅದು ಇಡುಕ್ಕಿ. ತುಂಬ ಒಳ್ಳೆಯ ವಾತಾವರಣ. ಅಲ್ಲಿ ಜನ ಕ್ಯಾನ್ಸರ್ ಬರ್ತಿದೆ ಅಂದರೆ ಇದ್ರದ್ದು ಸೀರಿಯಸ್ನೆಸ್ಸು ಎಲ್ಲ ಅರ್ಥ ಮಾಡ್ಕೋಬೇಕು. ಇದು ಜಸ್ಟು ನಾವೇನೋ ನಮ್ಮದು ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಮಾರ್ಕೆಟಿಂಗ್ ಕಾಸ್ಟ್ಗೋಸ್ಕರ ಹೇಳ್ತಾ ಇಲ್ಲ. ಸೊ ಅದರ ಅವಶ್ಯಕತೆ ಕೂಡ ನಮಗಿಲ್ಲ. ಈಗಾಗಲೇ ನಮಗೆ ವೇರಿಯಸ್ ಸೋರ್ಸಸ್ಸೆಲ್ಲ ಆರ್ಡರ್ಸ್ ಇದೆ. ನಮ್ಮ ಕಡೆಯಿಂದ ಬೈ ಮಾಡಿ ಅಂತ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ನೀವು ಬೆಸ್ಟು ನಿಮ್ಮದು ಜಾಗ ಏನಾರಿದ್ದರೆ ಏನಾದರೂ ಬೆಳೆ ಬೆಳೆದು ಅದನ್ನು ಯೂಸ್ ಮಾಡೋದನ್ನು ಮಾಡಿ. ಲೈಕ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇವತ್ತು ಹೆವಿ ಮೆಟಲ್ಸು ತುಂಬ ಇದೆ. ರೀಸೆಂಟಾಗಿ ನಮ್ಮ ವಿಜಯ ಕರ್ನಾಟಕದಲ್ಲಿ ಕೂಡ ಬಂದಿತ್ತು. ಹೆವಿ ಮೆಟಲ್ಸ್ ತುಂಬ ಇದೆ ಫ್ರೂಟ್ಸ್, ವೆಜಿಟೇಬಲ್ಸ್, ಬೆಂಗಳೂರಲ್ಲಿ ಎಸ್ಪೆಷಲಿ. ಯಾಕಂದರೆ ಕೊಳಚೆ ನೀರಲ್ಲಿ ಅದನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ಏನೇನು ಬರುತ್ತೆ ಎಲ್ಲ ಅದರಲ್ಲೇ ಕ್ಯಾರಿ ಮಾಡಿ ಅದನ್ನು ಯೂಸ್ ಮಾಡ್ತಾರೆ. ಸೆಕೆಂಡ್ ಅದಾದಮೇಲೆ
ಯಾವುದೇ ರೀತಿ ದವಸ ಧಾನ್ಯಗಳಾಗಿರ್ಬೋದು ನೀವು ಬೆಳೆದು ಯೂಸ್ ಮಾಡಿದ್ರೆ ಅದು ತುಂಬ ಸೂಕ್ತ. ಸೆಕೆಂಡ್, ಅಥವಾ ನೀವು ಯಾವುದೇ ಆರ್ಗ್ಯಾನಿಕ್ ಕಂಪ್ನಿನಲ್ಲಿ ತೊಗೊತೀರಾ ಕನ್ಸರ್ನು, ನೀವು ಅಲ್ಲಿ ಯು ಹ್ಯಾವ್ ಆಲ್ ದ ರೈಟ್ಸ್ ಟು ಕ್ವಶನ್, ಆಲ್ ದ ರೈಟ್ಸ್ ಟು ರೀಡ್ ದ ಲೇಬಲ್. ಅಲ್ಲಿ ಹೋಗ್ಬಿಟ್ಟು ನೀವು ಫ್ರಂಟ್ ಮತ್ತು ಬ್ಯಾಕಲ್ಲಿ ಏನೇನು ಬರೆದಿದ್ದಾರೆ, ಏನೇನು ಲೇಬಲ್ಸ್ ಇದೆ ಎಲ್ಲ ಓದಿ, ಅಲ್ಲಿ ಸಾಧ್ಯ ಆದರೆ ಅವ್ರ ಸರ್ಟಿಫಿಕೇಷನ್ ವೆರಿಫೈ ಮಾಡಿ, ಲ್ಯಾಬ್ ರಿಪೋರ್ಟ್ಸ್ನ ವೆರಿಫೈ ಮಾಡಿ, ಎಲ್ಲ ವೆರಿಫೈ ಮಾಡಿ ತೊಗೊಳ್ಳಿ. ಇಲ್ಲ ಟ್ರಸ್ಟೆಡ್ ನಿಮ್ಗೆ ಯಾರಿದ್ದಾರೆ ಅಲ್ಲೇ ತೊಗೊಳ್ಳಿ. ಸೊ ಇದನ್ನೆಲ್ಲ ನೋಡಿ ತೊಗೊಳ್ಳಿ. ಓಕೆ, ಯಾವುದೇ ರೀತಿಯಾದಂಥ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಕಂಪ್ನಿ ರಿಯಲಾಗಿ ಯಾರು ಮಾಡ್ತಿದ್ದಾರೆ, ನಾವೇ ಮಾಡ್ತಿದ್ದೀವಿ ಅಂತಲ್ಲ. ತುಂಬ ಜನ ಇವತ್ತು ನನಗೆ ರೀಸೆಂಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಬ್ಬರು CEO ತುಂಬ ದೊಡ್ಡ MNC ಕಂಪ್ನಿ, ಅವರು ಕೆಲಸ ಬಿಟ್ಟು UK ಇಂದ ಬೆಂಗಳೂರಿಗೆ ಬಂದು ಅವ್ರ ಸ್ವಂತ ಜಾಗದಲ್ಲಿ 13.5 ಎಕರೆ ಜಾಗದಲ್ಲಿ ಆರ್ಗ್ಯಾನಿಕ್ ಕ್ರಾಪ್ಸ್ ಬೆಳಿಬೇಕಂತ ಮಾಡ್ತಿದ್ದಾರೆ. ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್ ಆಗಿದ್ರೆ ಬರ್ತಿರಲಿಲ್ಲ ಅಂದ್ಕೊತೀನಿ, ಯಾಕಂದರೆ ಕೋಟಿಗಟ್ಟಲೆ ಅವ್ರಿಗೆ ಸ್ಯಾಲ್ರಿ ಇತ್ತು. ಬಂದಿದ್ರು ನಮ್ಮ ಹತ್ರ ಕೂಡ ಮಾತಾಡಲಿಕ್ಕೆ. ಸೊ ನಾವು ನಮ್ಮ ಕೈಲಾದಂಥ ಎಲ್ಲ ಸಹಾಯ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಿ ಕಳಿಸಿದ್ದೀವಿ. ಹಾಗೆ ನೀವು ಎಲ್ಲರೂ ಆರೋಗ್ಯ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ನೀವು ಆರ್ಗ್ಯಾನಿಕ್ನ ಯೂಸ್ ಮಾಡಿ, ಮತ್ತು ಆರ್ಗ್ಯಾನಿಕ್ನ ತಿಳ್ಕೊಂಡು ಯೂಸ್ ಮಾಡಿ. ಇವತ್ತು ತುಂಬ ಕಳಪೆ ಆರ್ಗ್ಯಾನಿಕ್ ಮಳಿಗೆಗಳು ಎಲ್ಲ ಕಡೆ ಸಿಗ್ತಾ ಇದ್ದಾವೆ. ಬರೀ ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕಿರ್ತಾರೆ, ನ್ಯಾಚುರಲ್ ಅಂತ ಬೋರ್ಡ್ ಹಾಕಿರ್ತಾರೆ. ಅದರಲ್ಲಿ ಏನೇ ಸರ್ಟಿಫಿಕೇಷನ್ಸ್ ಇರಲ್ಲ, ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಇರಲ್ಲ, ಸೈಂಟಿಫಿಕ್ ಎವಿಡೆನ್ಸ್ ಇರಲ್ಲ. ಕೇಳಿದರೆ ನಾವು ಸಗಣಿ ಗೊಬ್ಬರ ಯೂಸ್ ಮಾಡಿ ಬೆಳೆದ್ಬಿಟ್ಟಿದ್ದೀವಿ ಅಂತಾರೆ. ಅದೆಲ್ಲ ನೀವು ಕರೆಕ್ಟಾಗಿ ನೋಡಿ ವೆರಿಫೈ ಮಾಡಿ. ಸಾಧ್ಯವಾದರೆ ಫಸ್ಟ್ ಆಪ್ಷನ್ನು ನೀವು ಬೆಳ್ಕೊಳ್ಳೋದು. ನಿಮ್ಮ ಜಮೀನಿತ್ತು, ನಿಮ್ಗೆ ಆಪ್ಷನ್ಸ್ ಇದೆ ಅಂದರೆ. ಎರಡನೇದು ಇದು. ಸೊ ಒಂದು ಕುಟುಂಬಕ್ಕೆ ಅಟ್ಲೀಸ್ಟ್ 1 ಎಕರೆ ಜಮೀನು ಇತ್ತಂದರೆ ಅಥವಾ 2 ಎಕರೆ ಜಮೀನು ಇತ್ತಂದರೆ ಸಾಕು ಅವ್ರಿಗೆ. ಮನೆಗೆ ಆಗೋಷ್ಟು ಅವರು ಆರಾಮಾಗಿ ಬೆಳೀಬೋದು. ಸೊ ಹ್ಯಾಪಿಯಾಗಿರ್ಬೋದು. ಅಥವಾ ಒಳ್ಳೆ ಟ್ರಸ್ಟೆಡ್ ಕಂಪ್ನಿ ಅಥವಾ ಮಳಿಗೆಗಳನ್ನ ನೋಡಿ ಅಲ್ಲಿ ನೀವು ಖರೀದಿ ಮಾಡಿ ಉಪಯೋಗಿಸ್ಬೋದು. ಇಷ್ಟನ್ನು ನೀವು ಮಾಡಲೇಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ 3 things ಇಸ್ ವೆರಿ ಡಿಫಿಕಲ್ಟ್. ಬಟ್ ಯುರೋಪಿಯನ್ ಕಂಟ್ರೀಸ್ ಅವ್ರು ಮಾಡ್ತಿದ್ದಾರೆ. ಅಮೆರಿಕಾಗಿನ್ನ ಬೆಟರ್ ಇದೆ ಯುರೋಪ್. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಳೀತಿರೋ ರೈಸ್ನ ಯುರೋಪು, UK, ಆಸ್ಟ್ರೇಲಿಯಾ ಎಲ್ಲ ಕಡೆ ತೊಗೊತಿದ್ದಾರೆ ಅಂದಮೇಲೆ ಇಲ್ಲೇ ಸಿಗಬೇಕಾದ್ರೆ ನಾವೇನಕ್ಕೆ ಎಲ್ಲೆಲ್ಲಿಗೂ ಹೋಗಬೇಕು. ಸೊ ಹಾಗಾಗಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವರ ಒಂದು ಔಟ್ಲೆಟಲ್ಲಿ ಬಂದು ನಿಮಗೆ ಹಾನೆಸ್ಟ್ ರಿವ್ಯೂಸ್ ಕೊಡಿ. ಸೊ ಹೆಂಗೆ ಅನಿಸ್ತು ಏನು ಅಂತ ಏನಿದ್ರೆ ಅವ್ರ ಹತ್ರ ನೀವು ಮಾತಾಡ್ಬೋದು. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಯಾವುದೇ ರೀತಿ ಫೀಡ್ಬ್ಯಾಕ್ಸ್ ಇದ್ದರೂ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿದ್ಮೇಲೆ ನೀವು ಹೇಳೋದೇ ಬೇಕಾಗಿಲ್ಲ, ಮತ್ತೆ ನೀವೇ ಬಂದು ತಗೊಳ್ತೀರ. ಯಾಕಂದರೆ ನಾನು ಅವ್ರನ್ನ ನೋಡಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಅವರು ಕ್ವಾಲಿಟಿ ಮೇಲೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಸೊ ಹಾಗಾಗಿ ನನ್ನ ಬೆಸ್ಟ್ ಸಜೆಷನ್ ಏನಂದರೆ, ಇವಾಗ ಅವ್ರು ಹೇಳ್ದಂಗೆ 2 ಎಕರೆ ಇದ್ದರೆ ಬೆಳ್ಕೊಳಕ್ಕೆ ಯಾರು ಸರ್ ಬೆಳೀತೀವಿ? ಇಲ್ಲ, ಬೆಳಿಬೇಕು. ಅಲ್ಲ, ಬೆಳಿಬೇಕು, ಬಟ್ ಅದೆಲ್ಲ ನೆಕ್ಸ್ಟ್ ಇಂಪಾಸಿಬಲ್. 2 ರೀಸನ್ಗೆ. ಒಂದು ಊಟಕ್ಕೆ ಮಾತ್ರ ಅಂತಲ್ಲ, ಅವರು ಫಿಸಿಕಲ್ ಎಫರ್ಟ್ಸ್ ಕೂಡ ಅದರಲ್ಲಿ ಹೋಗುತ್ತೆ. ಸೆಕೆಂಡು, ಕಾಲು ಮಣ್ಣಿಗೆ ಸೋಕುತ್ತೆ. ಅದರಿಂದ ಮಣ್ಣಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಸು ಮತ್ತು ಒಳ್ಳೆಯ ಅಂಶಗಳು ಮತ್ತು ಬಾಡಿಲಿರುವಂಥ ಕೆಲವೊಂದು ಡಿಟಾಕ್ಸಿಫಿಕೇಷನ್ ಮಣ್ಣಿಂದ ಆಗ್ತದೆ. ಅದೆಲ್ಲ ತುಂಬ, ಅದನ್ನು ಹೇಳ್ತಾ ಹೋದರೆ ಅದು ತುಂಬ ದೊಡ್ಡ ಸ್ಟೋರಿ. ಸೊ ಎಷ್ಟೊಂದು ವಿಚಾರಗಳಿಂದ ಏನಾಗುತ್ತೆ, ಸಾಧ್ಯವಾದಷ್ಟು ಬೆಳೆಯೋದು ತುಂಬ ಒಳ್ಳೆಯದು. ಸಾಧ್ಯವಾದಷ್ಟು ಜನ ಭೂಮಿ ಇದ್ದವರು ಅದನ್ನು ಮಾಡಲೇಬೇಕು. ಯಾವತ್ತು ಲ್ಯಾಂಡನ್ನು ಅನ್ಪ್ರೊಡಕ್ಟಿವ್ ಮಾಡಬಾರ್ದು. ಇದ್ರೆ ಯೂಸ್ ಮಾಡಬೇಕು. ಇಲ್ಲ ಕಾಡು ಮಾಡಿಬಿಡಿ, ಫುಡ್ ಫಾರೆಸ್ಟ್ ಮಾಡಿಬಿಡಿ, ಅಥವಾ ಏನಾದ್ರು ಬೆಳೀರಿ. ಸೊ ಖಾಲಿ ಬಿಟ್ಟು ಸುಮ್ಮನೆ ಏನೋ ಹಾಳು ಮಾಡಬೇಡಿ. ಸೊ ಯಾಕಂದರೆ ನಿಮ್ಮ ಹತ್ರ ಇರ್ಬೋದು ಇವತ್ತು ಲ್ಯಾಂಡು, ಯಾರಿಗೂ ಸ್ವಂತ ಅಲ್ಲ ಆ್ಯಕ್ಚುಲಿ. ನನ್ನ ಪ್ರಕಾರ ಕೇಳಿದ್ರೆ ಜಗತ್ತಿನಲ್ಲಿ ಯಾವ ದೇಶನೂ ಇಲ್ಲ. ಯಾಕಂದರೆ ನೋಡಿ, ಗಾಳಿ ಎಲ್ಲ ಕಡೆ ಹೋಗುತ್ತೆ, ನೀರು ಎಲ್ಲ ಕಡೆ ಹೋಗುತ್ತೆ. ಓಕೆ, ಭೂಮಿನೂ ಅಷ್ಟೇ. ಭೂಮಿಗೆ ಮಾತ್ರ ನಾವು ಬೇಲಿ ಹಾಕೊಂಡಿದ್ದೀವಿ, ಯಾಕಂದರೆ ಅದೆಲ್ಲೂ ಹೋಗಲ್ಲ ಅಂತ. ಅದರ್ವೈಸ್ ಎಲ್ಲ ಮನುಷ್ಯರಲ್ಲಿ ಕೂಡ ರಕ್ತನೇ ಹರಿಯೋದು. ಸೊ ಯಾವುದೇ ರೀತಿ ಜಿಯೋಗ್ರಫಿಕಲ್ ಬೌಂಡ್ರೀಸು ನಮ್ಮ ಸಿವಿಲೈಸೇಷನ್ ಆದಮೇಲೆ ಹಾಕ್ಕೊಂಡಿರುವಂಥದ್ದು. ಅದಕ್ಕೆ ಮುಂಚೆ ಯಾವುದೇ ಜಿಯೋಗ್ರಫಿಕಲ್ ಬೌಂಡ್ರೀಸೇ ಇರಲಿಲ್ಲ. ಯಾವುದಿತ್ತು? ಸೊ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿತ್ತು, ಎಲ್ಲಿ ಬೇಕಾದ್ರೂ ಬರ್ಬೋದಾಗಿತ್ತು. ಸೊ ಯಾವುದೇ ರೀತಿ ಪೊಲ್ಯೂಷನ್ ಮಾಡ್ದೇ ಅವ್ರವ್ರು ಏನಿದೆ ಅದನ್ನು ಬೆಳ್ಕೊಂಡು ಅವ್ರು ಊಟ ಮಾಡೋದು, ದಟ್ಸ್ ದಿ ಬೆಸ್ಟ್ ಥಿಂಗ್. ಆಗಲಿಲ್ಲ ಅಂದರೆ ಸೊ ಸೆಕೆಂಡ್, ನೀವು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನಮ್ಮಲ್ಲಿ ನೋಡಿರ್ಬೋದು. ನಮ್ಮಲ್ಲಿ ನಾವು ರೈಸ್ ಮಿಲ್ ಮಾಡಿ ಅಲ್ಲೆಲ್ಲ ಕ್ವಾಲಿಟಿ ಟೆಸ್ಟ್ ಆಗಿ ನಾವು ಫಾರ್ಮಿಂದ ಬಂದಿದ್ದರೂ ಸಹ ನಾವು ಮತ್ತೆ ಅದನ್ನು ಡಿಸ್ಟೋನ್ ಮಾಡಿ ಚೆಕ್ ಮಾಡಿ, ಮತ್ತು ಅಲ್ಲಾದಮೇಲೆ ವೈಬ್ರೋ ಕೂಡ ಯೂಸ್ ಮಾಡ್ತೀವಿ. ಯೂಶ್ವಲಿ ವೈಬ್ರೋ ಅಷ್ಟು ಈಸಿಯಾಗಿ ಯಾರೂ ಯೂಸ್ ಮಾಡಲ್ಲ, ಯಾಕಂದರೆ ತುಂಬ ಹಾರ್ಡ್ ಪ್ರೊಸೆಸ್ ಅದು. ವೈಬ್ರೋ ಕೂಡ ನಾವು ಯೂಸ್ ಮಾಡ್ತೀವಿ.
ಆದರೂ ಕೂಡ ಯೂಸ್ ಮಾಡಿಬಿಟ್ಟು ಅದನ್ನು ಅದರಲ್ಲಿ ಅಂದರೆ ಅಕ್ಕಿನಲ್ಲಿ ಇರೋವಂಥ ಹಿಟ್ಟನ್ನು ಕೂಡ ನಾವು ತೆಗಿತೀವಿ. ಅಷ್ಟು ಡೀಪಾಗಿ ನಾವು ಅದನ್ನು ವರ್ಕ್ ಮಾಡ್ತೀವಿ. ಸೊ ಇಟ್ ಸ್ವೀಟ್ಸ್ ಕ್ವಾಲಿಟಿ. ಅದರ್ವೈಸ್ ನಾವು ಸರ್ವೇ ಕೂಡ ಆಗೋಕ್ಕಾಗಲ್ವಲ್ಲ ಚಿಕನ್. ಯಾಕಂದರೆ ನಾವು ಏನು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದನ್ನು ಬೇರೆ ಬೇರೆ ಕಂಟ್ರೀಸ್ನಲ್ಲಿ ಏನೋ ಹೋಗಿ ಮೇಂಟೈನ್ ಮಾಡ್ತೀವಲ್ಲ, ಯಾಕಂದರೆ ಅವರು ನಮ್ಮ ಸ್ಟ್ಯಾಂಡರ್ಡ್ಸ್ನ ಒಪ್ಕೋದಿಲ್ಲ. ಓಕೆ, ಸೊ ಅಲ್ಲಿ ನಮ್ಮ ರಿಜೆಕ್ಟ್ ಮಾಡೇ ಮಾಡ್ತಾರೆ. ನಾವು ಆ ಸ್ಟ್ಯಾಂಡರ್ಡ್ನ ಲೈಕ್ ಯುರೋಪಿಯನ್ ಸ್ಟ್ಯಾಂಡರ್ಡ್ ಆಗಲಿ US ಸ್ಟ್ಯಾಂಡರ್ಡ್ಸ್ ಆಗಲಿ ನಮ್ಮ ಜನಗಳಿಗೆ ನಾವು ಅದನ್ನೇ ಕೊಡ್ತಾಯಿದ್ದೀವಿ. ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಸೇ ಅಬೌಟ್ ಕ್ವಾಲಿಟಿ. ಯಾಕಂದರೆ ನಾವು ವಿ ಆರ್ ಬೆಟರ್ ದೆನ್ ಎನಿಬಡಿ. ನೀವು ಯಾರಿಗೆ ಕಂಪೇರ್ ಮಾಡಿದ್ರು ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಇಡೀ ಇಂಡಿಯಾದಲ್ಲೇ ವಿ ಆರ್ ಬೆಟರ್ ದೆನ್ ಎನಿಬಡಿ. ಓಕೆ, ಯಾವುದೇ ಬ್ರ್ಯಾಂಡ್ಗಿನ್ನ ವಿ ಆರ್ ಬೆಟರ್. ನಮ್ಗೆ ಆ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಲಾಸ್ಟ್ 3-4 ಇಯರ್ಸ್ ನಾವು ಅದನ್ನು ಡೆಲಿವರಿ ಕೂಡ ಮಾಡಿದ್ದೀವಿ. ತುಂಬ ಜನಗಳ ಟ್ರಸ್ಟ್ ಕೂಡ ಇದೆ ನಮ್ಮ ಮೇಲೆ. ಹಾಗೆ ಸೊ ಒಂದ್ಸತಿ ಟ್ರೈ ಮಾಡಿ, ನಿಮ್ಗೇನಂತ ಗೊತ್ತಾಗುತ್ತೆ. ಟ್ರೈ ಮಾಡಿ ಏನಾದ್ರು ಫೀಡ್ಬ್ಯಾಕ್ಸ್ ಇದ್ದರೆ ಖಂಡಿತ ತಿಳಿಸಿ. ಇದೇ ರೀತಿ ಈ ಥರ ನಮ್ಮ ಜೊತೆ ನೀವು ಕೂಡ ಆರ್ಗ್ಯಾನಿಕ್ ಬೆಳಿಬೇಕು ಅಂದರೆ ನಾವು ಯಾವುದೇ ರೀತಿ ಸಲಹೆಗಳಾಗಲಿ ಅಥವಾ ಸಪೋರ್ಟ್ ಆಗಲಿ ಮಾಡಲಿಕ್ಕೆ ರೆಡಿ ಇದ್ದೀವಿ. ಅಥವಾ ನಿಮ್ಗೆ ತುಂಬ ದೊಡ್ಡ ಲ್ಯಾಂಡ್ ಇದ್ದರೆ ಅಂದರೆ ನಾವು ಲ್ಯಾಂಡ್ ಟು ಫಾರ್ಮಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿ ಅದರಿಂದ ಏನಾದ್ರು ಬೆಳಿಲಿಕ್ಕಾದರೆ ಅದನ್ನು ಕೂಡ ಬೆಳಿಲಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ಅದೆಲ್ಲ ಚಿಂತೆ ಮಾಡಿ ನಿಮ್ಗೆ ಓಕೆ ಅನಿಸಿದ್ರೆ ನೀವು ಯೂಸ್ ಮಾಡಿ. ಆಹಾರನ ಇವತ್ತು ಗಂಭೀರವಾಗಿ ಪರಿಗಣಿಸಿ. ಯಾಕಂದರೆ ಇವತ್ತು ನಾಟ್ ಸೋ ಈಸಿ, ಅಡಲ್ಟ್ರೇಷನ್ ಪೀಕಲ್ಲಿದೆ. ಸೊ ಟ್ರೈ ಮಾಡಿ, ಎಲ್ಲ ಒಳ್ಳೆಯ ಆಹಾರ ಊಟ ಮಾಡಿ, ಒಳ್ಳೆಯ ಆರೋಗ್ಯ ನಿಮ್ಮದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಥರ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಮ್ಮ ಜನಗಳಿಗೆ. ಆ್ಯಂಡ್ ಮೋರ್ ಓವರ್ ನಮ್ಮ ಬೆಂಗಳೂರವರಾಗಿ ಇವ್ರು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಸೊ ನಮ್ಮ ಕನ್ನಡದವರೆಲ್ಲ ನಮಗೆ 100% ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರಿಗೆ ಪ್ಯಾಷನೇಟ್ ಇದ್ದೀರಿ, ಲೈಕ್ ಆರ್ಗ್ಯಾನಿಕ್ ಬಗ್ಗೆ ಆಗಿರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಫಾರ್ಮಿಂಗ್ ರಿಲೇಟೆಡು ಏನೇ ನಿಮ್ಮ ಕ್ವೆಶನ್ಸ್ ಇದ್ದರೂ ಸರ್ ಅವರ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಇರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಕಷ್ಟು ಜನಗಳಿಗೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿಬಿಡಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಕ್ಲೋಸ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.